ದೇಶಾದ್ಯಂತ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಕೆಂಪುಕೋಟೆಯಲ್ಲಿ ಮೋದಿ ಧ್ವಜಾರೋಹಣ. ದೇಶಾದ್ಯಂತ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಕೆಂಪುಕೋಟೆಯಲ್ಲಿ ಮೋದಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. 12ನೇ ಬಾರಿಗೆ ಧ್ವಜಾರೋಹಣವನ್ನ ಮಾಡ್ತಿದ್ದಾರೆ. ನಮೋ 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿ ಹೊಸ ದಾಖಲೆ. ಕೆಂಪುಕೋಟೆಯಲ್ಲಿ ಮೋದಿ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ 12ನೇ ಬಾರಿಗೆ. ಈ ಮೂಲಕ ಪ್ರಧಾನಿ ಮೋದಿ ಹೊಸ ದಾಖಲೆಯನ್ನ ಬರೆಯಲಿದ್ದಾರೆ. ಇಂದಿರಾ ಗಾಂಧಿ ದಾಖಲೆ ಮುರಿಯುವತ್ತ ಹೆಜ್ಜೆ ಹಾಕ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ನಡೆಯುತ್ತೆ. ಮೋದಿ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. 12ನೇ ಬಾರಿಗೆ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಪ್ರಧಾನಿ. 2014ರಿಂದ ದೃಶ್ಯ ನೋಡ್ತಾ ಇದ್ವಿ. 2014ರಿಂದ ಮೋದಿ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡಿದಂತಹ ದೃಶ್ಯ ಇದು. 12ನೇ ಬಾರಿ ಕೆಂಪುಕೋಟೆಯ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ. 2014ರಿಂದ ಕ್ರಮವಾಗಿ 2024ರವರೆಗೆ, ಈ ಬಾರಿ 2025 12ನೇ ಬಾರಿ ಕೆಂಪುಕೋಟೆಯ ಮೇಲೆ ನಮೋ ಧ್ವಜಾರೋಹಣ. ಈ ಮೂಲಕ ಹೊಸ ದಾಖಲೆಯನ್ನ ಬರೆಯಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣವನ್ನ ನೆರವೇರಿಸಿ ನಂತರ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೆಂಪುಕೋಟೆಯಲ್ಲಿ ಧ್ವಜಾರೋಹಣದ ನಂತರ ಪ್ರಧಾನಿ ಮೋದಿಯವರ ಭಾಷಣ ಇರುತ್ತೆ. 12ನೇ ಬಾರಿಗೆ ಧ್ವಜಾರೋಹಣವನ್ನ ಮಾಡ್ತಾ ಇದ್ದಾರೆ. ಕ್ಷಣಗಣನೆ ಶುರುವಾಗಿದೆ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನ ನೆರವೇರಿಸೋದಕ್ಕೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಅನೇಕ ಶಾಲೆಯ ವಿದ್ಯಾರ್ಥಿಗಳಿಂದ ಸತತ 12ನೇ ಸಲ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನ ಮಾಡಲಿದ್ದಾರೆ ಪ್ರಧಾನಿ. ಇಂದಿರಾ ಗಾಂಧಿಯವರ 11 ಭಾಷಣ ದಾಖಲೆಯನ್ನ ಮುರಿಯುವತ್ತ ಹೆಜ್ಜೆ ಇಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ರಾರಾಜಿಸ್ತಾ ಇದೆ. ಆಪರೇಷನ್ ಸಿಂಧೂರ ಮತ್ತು ನವಭಾರತ್ ಥೀಮ್ನಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ. ಈ ಬಾರಿ ಬೆಳಿಗ್ಗೆ 7:30ಕ್ಕೆ ಧ್ವಜಾರೋಹಣ ಇದೆ. ನಂತರ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ. 79ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆ ನರೇಂದ್ರ ಮೋದಿ ಅವರು ಸತತ 12ನೇ ಬಾರಿಗೆ ದೆಹಲಿಯ ಕೆಂಪುಕೋಟೆಯಲ್ಲಿ ಧ್ವಜಾರೋಹಣವನ್ನ ಮಾಡಲಿದ್ದಾರೆ. ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಬಾರಿ ಆಪರೇಷನ್ ಸಿಂಧೂರ್ ಮತ್ತು ನವಭಾರತ ಥೀಮ್ನಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಇಂದಿರಾ ಗಾಂಧಿಯವರ 11 ಭಾಷಣ ದಾಖಲೆಯನ್ನ ಮುರಿಯುವತ್ತ ಹೆಜ್ಜೆ ಇಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 79ನೆಯ ಸ್ವಾತಂತ್ರ್ಯದ ದಿನೋತ್ಸವಕ್ಕೆ ಇಡೀ ಭಾರತ ಸಂಭ್ರಮದಿಂದ ಸಡಗರದಿಂದ ಸಜ್ಜಾಗಿದೆ. ನಾವು ಪ್ರಸ್ತುತ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕೆಂಪುಕೋಟೆಯ ಬಳಿ ಇದ್ದೇವೆ. ಭಾರತದ ಪ್ರಥಮ ಬಾವುಟ ಆರುವಂತಹ ಜಾಗ ಇದು. ನಾಳೆ ಪ್ರಧಾನಿಗಳು ಈ ಒಂದು ಕೆಂಪುಕೋಟೆಗೆ ಬಂದು ಕೆಂಪುಕೋಟೆಯ ಮೇಲೆ ನಿಂತು
ಸ್ವತಂತ್ರ ಭಾರತದ ಒಂದು ಬಾವುಟವನ್ನು ಆರಿಸಲಿದ್ದಾರೆ. ಕೆಂಪುಕೋಟೆಯ ಮೇಲೆ ಬಾವುಟವನ್ನು ಆರಿಸುವ ಮೂಲಕ ಸ್ವಾತಂತ್ರ್ಯದ ಶುಭಾಶಯಗಳನ್ನು ಹೇಳುವ ಮೂಲಕ ಇಡೀ ಭಾರತವನ್ನು ಕುರಿತು ಭಾಷಣವನ್ನು ಮಾಡಲಿದ್ದಾರೆ. ಭಾರತದ ಮುಂದಿನ ಹಾದಿಯ ಕುರಿತು ಭಾಷಣವನ್ನು ಮಾಡಲಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ಒಂದು ಥೀಮ್ ಏನು ಅಂತ ಅಂದರೆ ನಯಾ ಭಾರತ್ ಅನ್ನುವಂತಹ ಒಂದು ಪರಿಕಲ್ಪನೆಯಲ್ಲಿ ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಮುಂದೆ ಇಡ್ತಾ ಇರುವಂಥದ್ದು, ಇಡೀ ವಿಶ್ವದ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಪ್ರಥಮವಾಗಿ ಭಾರತ 2047 ಅಂದರೆ 2047ಕ್ಕೆ 100ರ ಸಂಭ್ರಮ ಇರುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಆ ನಿಟ್ಟಿನಲ್ಲಿ ನಾವು ಸಾಗುವ ರೀತಿ ಹಾದಿ ಅನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ತೋರಿಸುವಂತಹ ಹೇಳುವಂತಹ ಒಂದು ಸಂಭ್ರಮದ ಕ್ಷಣವೂ ಕೂಡ ಆಗಲಿದೆ. ಈ ನಿಟ್ಟಿನಲ್ಲಿ ಕೆಂಪುಕೋಟೆಯ ಪ್ರದೇಶ, ಇಡೀ ಕೆಂಪುಕೋಟೆಯ ಪ್ರದೇಶ ಸಜ್ಜಾಗಿ ನಿಂತಿರುವಂಥದ್ದು. ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗಿ ನಿಂತಿದೆ. ಅದು ಭದ್ರತೆ ಇರಬಹುದು, ಅದೇ ರೀತಿ ಒಳಗಡೆ ಹೋಗಲಿಕ್ಕೆ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನು ಕೂಡ ಸಜ್ಜು ಮಾಡಿ ಇಟ್ಟಿರುವಂಥದ್ದು. ಈ ಬಾರಿಯ ವಿಶೇಷ ಏನು ಅಂತ ಅಂದರೆ ಹೆಚ್ಚು ಕಡಿಮೆ ಅಂದರೆ ಸ್ವಾತಂತ್ರ್ಯದ ಹಬ್ಬ ಅಥವಾ ಸ್ವಾತಂತ್ರ್ಯೋತ್ಸವ ಅಂತ ಅಂದರೆ ಇಡೀ ಭಾರತೀಯರು ರಾಷ್ಟ್ರ ರಾಜಧಾನಿಯಲ್ಲಿ ನಡೆಯುವಂತಹ ಪ್ರಧಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಥವಾ ರೆಪ್ರೆಸೆಂಟ್ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಅಥವಾ ಮೋದಿ ಸರ್ಕಾರ ಜಾರಿಗೆ ತಂದಿರುವಂತಹ ಒಂದು ಹೊಸ ಸಂಪ್ರದಾಯ ಅಂತಲೇ ನಾವು ಹೇಳ್ಬೋದು. ಹೆಚ್ಚು ಕಡಿಮೆ 10 ವರ್ಷಗಳಿಂದಲೂ ಕೂಡ ಮೋದಿ ಸರ್ಕಾರ ಇದನ್ನು ಮಾಡ್ಕೊಳ್ತಾನೆ ಬರ್ತಾ ಇರುವಂಥದ್ದು. ಅಂದರೆ ಜನರ ನಡುವೆ ಜನರ ಉದ್ಧಾರಕ್ಕಾಗಿ ಭಾರತದ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರನ್ನೂ ಕೂಡ ಆಹ್ವಾನ ನೀಡುವಂತಹ ಸಂಪ್ರದಾಯವನ್ನು ಇಟ್ಕೊಂಡಿರುವಂಥದ್ದು. ಆ ಜೊತೆಗೆ ಈ ಬಾರಿಯ ಆಹ್ವಾನ ಪತ್ರಿಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಚೀನಬ್ ನದಿ ಇದೆ ಅದರ ಮೇಲೆ. ಅಂದರೆ ಇದೆಲ್ಲವೂ ಕೂಡ ಅಭಿವೃದ್ಧಿಯ ಸಂಕೇತ ಅನ್ನುವಂಥದ್ದನ್ನು, ಮತ್ತು ನಾವು ಮುಂದಿನ ಹಾದಿ ಏನಿದೆ, ನಮ್ಮ 47ರ ಹಾದಿ ಏನಿದೆ ಅನ್ನುವಂತಹ ತೋರಿಸುವಂತಹ ಕೆಲಸವೂ ಕೂಡ ಈ ಬಾರಿಯ ಸ್ವಾತಂತ್ರ್ಯೋತ್ಸವದಲ್ಲಿ ಇರಲಿದೆ ಅನ್ನುವಂಥದ್ದು. ಇದರ ಜೊತೆಗೆ ಬಹಳ ಮುಖ್ಯವಾಗಿರುವಂಥದ್ದು ಭದ್ರತೆ. ಆ ಭದ್ರತೆಗೂ ಕೂಡ ಸಾವಿರಗಳ ಸಂಖ್ಯೆಯಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಎಲ್ಲರ ಚಲನವಲನಗಳ ಮೇಲೆ ಗಮನ ಇಡಲಿಕ್ಕೂ ಕೂಡ CCTVಗಳನ್ನು ಹಾಕಿರುವಂಥದ್ದು. ಹೈ ರೈಸ್ ಟವರ್ಗಳನ್ನು ಕೂಡ ಹಾಕಿರುವಂಥದ್ದು ನಾವು ನೋಡ್ಬೋದು. ಡೆಲ್ಲಿ ಪೊಲೀಸ್ ಆ ಕಡೆ ಇದರ ನಿಟ್ಟಿನಲ್ಲಿ. ಸೊ ಈ ರೀತಿ ಈ ಟವರ್ಗಳನ್ನು ಹಾಕಿ ಅಲ್ಲಿಂದಲೂ ಕೂಡ ನಿಗಾವನ್ನು ವಹಿಸುವಂಥದ್ದು. ಮತ್ತು ಅದೇ ರೀತಿ ಯಾರಾದರೂ ಸಹಾಯ ಬೇಕಾಗುತ್ತೆ, ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತ ಅಂದರೆ ಸಾವಿರಗಳ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಅವರಿಗೆ ಒಂದು ಸಹಾಯವೂ ಕೂಡ ಬೇಕಾಗುತ್ತೆ. ಹೆಲ್ಪ್ ಡೆಸ್ಕ್ ಇರ್ಬೋದು ಅಥವಾ ವೀಲ್ ಚೇರ್ ಸಹಾಯ ಇರ್ಬೋದು. ಸೊ ಇಂಥವೆಲ್ಲವನ್ನು ಕೂಡ ಈ ಬಾರಿ ವಿಶೇಷ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.